ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಹನುಮಂತನಾಥ ಸ್ವಾಮೀಜಿಯವರ 44ನೇ ಹುಟ್ಟುಹಬ್ಬವನ್ನ ಅವರ ಭಕ್ತರು ಬಹಳ ವೈಭವದಿಂದ ನೆರವೇರಿಸಿದರು. ಸಿದ್ದರಬೆಟ್ಟ ಬಾಳೆಹೊನ್ನೂರು ಶಾಖಾ ಕಾಸಮಠದ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ನಾವಿಬ್ಬರು ಎರಡು ಕಣ್ಣುಗಳು ಇದ್ದ ಹಾಗೆ. ಯಾವುದೇ ಕಾರ್ಯಕ್ರಮಗಳಿಗೂ ಹೋದರೂ ಜೊತೆಯಲ್ಲಿ ಹೋಗುತ್ತೇವೆ. ನಮ್ಮಿಬ್ಬರಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ನಿಷ್ಕಲ್ಮಶ ಮನಸ್ಸಿನಿಂದ ಜೊತೆಯಲ್ಲಿ ಹೋರಾಡುತ್ತೇವೆ ಎಂದು ತಿಳಿಸಿದರು. ಆತ್ಮೀಯರಾಗಿರುವಂಥ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರ 44ನೆಯ ಜನ್ಮದಿನೋತ್ಸವದ ಶುಭ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸೇರಿದ್ದೇವೆ. ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಭಗವಂತ ಕೊಟ್ಟು ಅವರಿಂದ ಇನ್ನೂ ಹಲವಾರು ಸಾಮಾಜಿಕ ಶೈಕ್ಷಣಿಕವಾಗಿ ಸೇವೆಗಳು ನಡೆಯಲಿ ಅನ್ನುವಂಥದ್ದನ್ನು ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಭಾಳ ಅತ್ಯಂತ ಆತ್ಮೀಯ ಪರಮಪೂಜ್ಯರು. ನಮಗೆ ಪ್ರಾರಂಭದಿಂದಲೂ ಸಹಿತ ಪರಮಪೂಜ್ಯರು ಮತ್ತು ನಾವು ಯಾವುದೇ ಧರ್ಮ ಸಮಾರಂಭವಾಗಲಿ ಯಾವುದೇ ಸಮಾರಂಭಕ್ಕೆ ಹೋದರೂ ಜೊತೆಯಲ್ಲಿ ಅತ್ಯಂತ ಅನ್ಯೋನ್ಯವಾಗಿ ನಾವೆಲ್ಲರೂ ಸಹಿತ ಇವತ್ತು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಅವರ ಒಂದು ಭಾತೃತ್ವ ಸ್ವಭಾವ ಮತ್ತು ಸಹಬಾಳತ್ವದ ಸ್ವಭಾವ ನೋಡಿ ಭಾಳಷ್ಟು ಅತ್ಯಂತ ನಾವು ಸಂತೋಷವನ್ನು ಪಟ್ಟಿದ್ದೇವೆ. ಅವರಲ್ಲಿರ್ತಕ್ಕಂಥ ಸರಳತೆ ಮತ್ತು ಯಾವುದೇ ಸಂದರ್ಭದಲ್ಲೂ ಸಹಿತ ಆ ಒಂದು ಸಮಾರಂಭದಲ್ಲಿ ಹೊಂದಿಕೊಂಡು ಹೋಗುವಂಥ ಗುಣ ಅನ್ನುವಂಥದ್ದು ಮತ್ತು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಬ್ಬ ಆತ್ಮೀಯ ಪೂಜ್ಯರು. ನಾವು ಅಂದ್ಕೊಳ್ತೀವಿ ನನ್ನ ಸಂದರ್ಭದಲ್ಲಿ ನಮ್ಮ ಬಾಲ್ಯ ಸ್ನೇಹಿತರಾಗಿರ್ತಕ್ಕಂಥ ಸ್ವಾಮೀಜಿಯವರು ಎಷ್ಟು ಆತ್ಮೀಯರಾಗಿ ಇರ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚು ಬಾಲ್ಯ ಸ್ನೇಹಿತವಾಗಿ ನಾವು ಇಲ್ಲದೇ ಹೋದರೂ ಸಹಿತ ಸಿದ್ದರಬೆಟ್ಟಕ್ಕೆ ಬಂದ ಮೇಲೆ ಅವರು ಬಂದ ನಂತರದಲ್ಲಿ ಬಾಲ್ಯ ಸ್ನೇಹಿತಕ್ಕೆ ಎಷ್ಟು ಸಂಬಂಧ ಅತ್ಯಂತ ಪ್ರೀತಿಯಾಗಿ ಗಟ್ಟಿಯಾಗಿರುತ್ತೋ ಅಷ್ಟು ಗಟ್ಟಿತನವಾಗಿ ಮತ್ತು ಅತ್ಯಂತ ಸಂಬಂಧ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಪರಮಪೂಜ್ಯರು. ಅವರ ಸರಳತೆಗೆ ಮತ್ತು ಅವರ ಭಾತೃತ್ವ ಸ್ವಭಾವದವರಿಗೆ ಭಾಳ ಅತ್ಯಂತ ನಾವು ಸಂತೋಷಪಟ್ಟಿದ್ದೇವೆ. ಅವರ ಪ್ರೀತಿ ವಿಶ್ವಾಸ ನಾವು ಮಾರು ಹೋಗಿದ್ದೇವೆ. ಹಲವಾರು ಸಂದರ್ಭದಲ್ಲಿ ಹೇಳ್ತಿರ್ತಾರೆ ಅವರು, ನಾವು ಇಬ್ಬರು ಬೇರೆ ಬೇರೆ ಇದ್ದರೂ ಒಂದೇ ತಾಯಿ ಮಕ್ಕಳ ಥರ ಇದು ನಾವಿಬ್ಬರು ಅನ್ನುವಂಥದ್ದನ್ನು ಪ್ರೀತಿಯಿಂದ ಪರಮಪೂಜ್ಯರು ಹೇಳ್ತಿರ್ತಾರೆ. ಹಾಗೆ ಅಷ್ಟು ಪ್ರೀತಿ ವಾತ್ಸಲ್ಯದ ಪರಮಪೂಜ್ಯರ ಇವತ್ತು ಜನ್ಮದಿನೋತ್ಸವವನ್ನು ಶುಭವನ್ನು ಕೋರಲಿಕ್ಕೆ ನಾವು ಇವತ್ತು ಆಗಮಿಸಿದ್ದೀವಿ. ಹಲವಾರು ಜನ ಗಣ್ಯ ವ್ಯಕ್ತಿಗಳು ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವರಾಮಣ್ಣನವರು ಮತ್ತು ನಮ್ಮ ಡಾಕ್ಟರ್ ನಾಗಣ್ಣವರು, ವೆಂಕಟೇಶ್ ಅವರು ಎಲ್ಲರೂ ಸಹಿತ ಹಲವಾರು ಗಣ್ಯ ವ್ಯಕ್ತರು ಸಹಿತ ಇವತ್ತೆಲ್ಲ ಶುಭವನ್ನು ಕೋರಲಿಕ್ಕೆ ಇವತ್ತೆಲ್ಲ ಆಗಮಿಸಿದ್ದಾರೆ. ಪರಮಪೂಜ್ಯರಿಗೆ ನಾವು ಶುಭವನ್ನು ಕೋರ್ತಾ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರಿಂದ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯ ನಡೆಯಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ಬೋದು. ಭಕ್ತರ ಒತ್ತಾಸೆ ಮೇರೆಗೆ ಮತ್ತೇನು ಶ್ರೀಗಳ 44ನೇ ವರ್ಷದ ಹುಟ್ಟುಹಬ್ಬ ವರ್ಧಂತಿ ಮಹೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ನೇತ್ರದಾನ ಮತ್ತು ನೇತ್ರ ತಪಾಸಣಾ ಶಿಬಿರ, ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳನ್ನು ಅತ್ಯಂತ ಉತ್ಸಾಹದಿಂದ ಮಾಡ್ತಾಯಿದ್ದು ಪ್ರತಿಯೊಬ್ಬರು ಪ್ರತಿ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತು ಹುಟ್ಟುಹಬ್ಬ ಎಲ್ಲರೂ ಕೂಡ ಅದು ನಿಶ್ಚಿತವಾದಂಥದ್ದು. ಹುಟ್ಟುಹಬ್ಬ ಸ್ವಾಮಿಗಳಿಗೆ ಯಾಕೆ ಅಂತ ಅನೇಕ ಟೀಕೆ ಟಿಪ್ಪಣಿಗಳು ಬಂದಾಗಲೂ ಕೂಡ ನಾನು ಮಾತಾಡ್ತಾ ಇದ್ದೆ. ಯಾವ ಕೂಡ ನಮ್ಮ ಇಷ್ಟಕ್ಕೆ ನಾವು ಮಾಡಿಕೊಳ್ಳುವಂಥದ್ದಲ್ಲ. ಹುಟ್ಟುಹಬ್ಬದ ನೆಪದಲ್ಲಿ 4 ಒಳ್ಳೆ ಕೆಲಸಗಳು ಸಮಾಜಮುಖಿ ಆಗಲಿ ಅಂತೇಳಿ ನಾವಾದರೂ ಕೂಡ ಭಾವಿಸ್ತೇವೆ. ಬಹುಶಃ ಯಲೆರಾಂಪುರದಲ್ಲಿ ಕೇವಲ 10-12 ವರ್ಷದಲ್ಲಿ ನಿರೀಕ್ಷೆಗೂ ಮೀರಿದಂಥ ಮಟ್ಟಕ್ಕೆ ಇವತ್ತು ರಾಜ್ಯ ದೇಶ ವಿದೇಶಗಳಲ್ಲಿ ಮಠದ ಕಂಪು ಹರಡ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ವರ್ಗದ ಎಲ್ಲ ಸಮಾಜದ ಸದ್ಭಕ್ತರ ಒಂದು ಏನು ಪ್ರೀತಿಯ ಪಾತ್ರವಾಗಿ ಮಠ ಬೆಳೀತಾ ಇದೆ. ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಆಧ್ಯಾತ್ಮಿಕವಾಗಿ ಮಠ ಇನ್ನೂ ಹೆಚ್ಚೆಚ್ಚು ಬಿದ್ದಂಥವರ ನೊಂದವರ ದೀನರ ದುರ್ಬಲರ ಅನಾಥರನ್ನು ಮೇಲೆತ್ತುವಂಥ ಒಂದು ಪುಣ್ಯಕ್ಷೇತ್ರವಾಗಲಿ, ಈ ಭಾಗದಲ್ಲಿ ಒಳ್ಳೆ ಮಳೆಯಾಗಲಿ ಬೆಳೆಯಾಗಲಿ ಎಲ್ಲ ಕೆರೆ ಕಟ್ಟೆಗಳು ತುಂಬಲಿ, ಕ್ಷೇತ್ರನಾಥ ಭಗವಂತನ ಆಶೀರ್ವಾದ ಎಲ್ಲ ವರ್ಗದವರ ಮೇಲಿರಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ PN ಕೃಷ್ಣರವರು, ರಂಗಣ್ಣ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್, ಆಪ್ತರಾದ ಸಲಹೆಗಾರರ ನಾಗಣ್ಣರವರು, ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವರಾಮಯ್ಯ, ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ನರಸಿಂಹರಾಜು, ಕಾಂತರಾಜು, ಶ್ರೀನಿವಾಸ್, ತೇಜಸ್, ರಮೇಶ್, ಪುಟ್ಟಸ್ವಾಮಿ, ಪುಟ್ಟರಾಜು ಇತರರು ಭಾಗಿಯಾಗಿದ್ದರು. ಮಂಜುನಾಥ್, HM, ಕೊರಟಗೆರೆ. ಅವರು ಬಂದಾಗಿಂದಲೂ ಇಲ್ಲಿ ನಮ್ಮ ಕೊರಟಗೆರೆ ತಾಲೂಕಿನ ಒಂದು 90 ಭಾಗ 100 ಭಾಗ ಹತ್ತಿರ ಇದು
ಅವಿದ್ಯಾವಂತರು ಸ್ವಲ್ಪ ಕ್ಲಿಯರಾಗಿ ಇವ್ರು ನೋಡ್ಕೊಂಡು ಸುಮಾರು ಅಂದರೆ ನಮ್ಮ ತಾಲೂಕಲ್ಲಿ ಬೇರೆ ತಾಲೂಕಿಂದ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಸೇರ್ತಾ ಇರೋದು ನಮಗೊಂದು ಖುಷಿ ವಿಚಾರ. ಅವ್ರು ಬಂದಾಗಲಿಂದ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿಂದ ಇದಕ್ಕೂ ಯಾವತ್ತೂ ಅವರು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಲ್ಲ. 10 ವರ್ಷ ಆಯಿತು ಬಂದು, ಆಲ್ಮೋಸ್ಟು 10 ವರ್ಷದಿಂದ ಅವರು ಒಳ್ಳೊಳ್ಳೆ ಕೆಲಸಗಳಲ್ಲಿ ಧಾರ್ಮಿಕ ಇದಕ್ಕೆಲ್ಲ ತೊಡಗಿದ್ದಾರೆ. ಅದೇ ಥರ ನಮಗಿಲ್ಲಿ ಲೋಕಲ್ ಜನಗಳಿಗೂ ನಮಗೂ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತಿನ ದಿನ 44ನೇ ಜಯಂತಿ ದಿವಸ ಪ್ರಯುಕ್ತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪರಿಶಿಷ್ಟಿ ಬಣ ವತಿಯಿಂದ ನಮ್ಮ ಸಂಘದ ಪದಾಧಿಕಾರಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಅವರಿಗೆ ಪುಷ್ಪಮಾಲಿಕೆ ಅರ್ಪಿಸೋ ಮುಖಾಂತರ ಎಲ್ಲ ಶುಭ ಕೋರಿದ್ದೀವಿ. ಮಠದ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿಯವರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಮತ್ತು ಇಲ್ಲಿ ಅಕ್ಕಪಕ್ಕದ ಎಲ್ಲ ಹಳ್ಳಿಯ ಭಕ್ತರು ಬಂದು ಸ್ವಾಮೀಜಿಯವರಿಗೆ ಹುಟ್ಟುಹಬ್ಬದ ಆಶೀರ್ವಾದ ಮಾಡಿರ್ತಾರೆ. ಮತ್ತು ಆರೋಗ್ಯ ಶಿಬಿರರು ನಡೀತಾ ಇದೆ. ಮುಂದೆನೂ ಹಿಂಗೆ ನಮ್ಮ ಸ್ವಾಮೀಜಿಯವರು ಬಂದು ಕಮ್ಮಿ ಅಂದರೆ ಒಂದು 10 ವರ್ಷ ಮೇಲಾಗಿದೆ. ಒಳ್ಳೆ ಧಾರ್ಮಿಕ ಕಾರ್ಯಗಳು ಮುಂದೆ ನಡೆಸ್ಕೊಂಡು ಹೋಗಲಿ, ಸ್ವಾಮೀಜಿಯವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಹನುಮಂತನಾಥ ಸ್ವಾಮೀಜಿಯವರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಭಗವಂತ ಅವರಿಗೆ ಎಲ್ಲ ರೀತಿಯ ಆರೋಗ್ಯ ಐಶ್ವರ್ಯ ಈ ಮಠ ನಡೆಸೋಕ್ಕಂಥ ಒಂದು ಎಲ್ಲ ಶಕ್ತಿನ ಭಗವಂತ ಕೊಡಲಿ. ಈ ಒಂದು ಕೊರಟಗೆರೆ ತಾಲೂಕು ಒಂಥರ ಪುಣ್ಯಭೂಮಿನೇ ಅಂದರೆ ತಪ್ಪಾಗಲಾರ್ದು. ಏನಂದರೆ ನಮಗೆ 2 ಮಠ 2 ಕಣ್ಣಿದ್ದಂಗೆ. 2 ಮಠದ ಈ ಒಂದು ಆಶೀರ್ವಾದ ನಮ್ಮ ಎಲ್ಲ ಜನಾಂಗಕ್ಕೂ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ಒಂದು ಸಂಸ್ಕೃತಿ ಸಂಪ್ರದಾಯಗಳು ಉಳಿಬೇಕಂದ್ರೆ ಮಠಗಳ ಒಂದು ನೆರವು, ಒಂದು ಆಶ್ರಯನೂ ಸಹ ಜನಗಳಿಗೆ ಬೇಕಾಗ್ತದೆ. ಈಗನೇ ಇಬ್ಬರು ಸ್ವಾಮೀಜಿಗಳನ್ನು ಈ ಕೊರಟಗೆರೆ ಕ್ಷೇತ್ರದ ಜನಗಳನ್ನ ಒಳ್ಳೆಯ ಉತ್ತಮವಾಗಿ ಆರೈಸಿ ಆಶೀರ್ವದಿಸಿ A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.